ಈ ವರ್ಷ ಕೆ.ಸಿ.ಟಿ ಪರೀಕ್ಷೆನ ಬರೆದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಕೆ.ಸಿ.ಟಿ ರಿಸಲ್ಟ್‌ಗೋಸ್ಕರ ವೆಯ್ಟ್ ಮಾಡ್ತಿದ್ರ. ಇದೇ ನಿಟ್ಟಿನಲ್ಲಿ ಕೆ.ಸಿ.ಟಿ ಕೌನ್ಸೆಲಿಂಗ್‌ಗೆ ಸಂಬಂಧಪಟ್ಟಂತೆ ಒಂದು ಅತಿ ದೊಡ್ಡ ಬದಲಾವಣೆಯಾಗಿದೆ. ಲಾಸ್ಟ್ ಇಯರ್ ಕೌನ್ಸೆಲಿಂಗ್‌ಗೆ ಸಂಬಂಧಪಟ್ಟಂತೆ ಈ ಇಯರ್ ಕೌನ್ಸೆಲಿಂಗಲ್ಲಿ ಬದಲಾವಣೆಯಾದರೆ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಕಳೆದ ವರ್ಷ ಎಲ್ಲ ಯಾವ ರೀತಿ ಇರ್ತಿತ್ತು, ಮೊದಲಿಗೆ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿ ಮಾಡ್ತಿದ್ರು. ಅಂತಂದರೆ ಸುಮ್ಮನೆ ಡೆಮೋ ರೀತಿ ನಿಮಗೆ ಒಂದು ಕೌನ್ಸ್ಲಿಂಗ್ ಟೈಪ್ ಮಾಡಿ, ಸೊ ಅದರಲ್ಲಿ ಈ ಸೀಟ್ ಅಲೌಟ್ ಆದರೂ ಸಹ ನೀವು ಹೋಗಿ ಅಡ್ಮಿಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಿದ್ರು. ಅದಾದಮೇಲೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಇರ್ತಿತ್ತು. ಆದರೆ ಈ ವರ್ಷದ ಕೌನ್ಸ್ಲಿಂಗಲ್ಲಿ 2026ನೇ ಸಾಲಿನ ಕೌನ್ಸ್ಲಿಂಗಲ್ಲಿ ಯಾವ ರೀತಿ ಚೇಂಜ್ ಆಗಿದೆ ಅಂತಂದ್ರೆ, ಮಾಕ್ ರೌಂಡ್ನ ನಂತರ ಫ್ರೀ ರೌಂಡನ್ನು ಮಾಡಲಾಗುತ್ತೆ. ಈ ಒಂದು ಫ್ರೀ ರೌಂಡಲ್ಲಿ ಯಾವ ರೀತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ಅನ್ನೋದಾದರೆ, ಸೊ ಇದರಲ್ಲಿ ನಿಮಗೆ ಸೀಟ್ ಏನಾದರೂ ಅಲೌಟ್ ಆದರೆ ನೀವು ಅಡ್ಮಿಷನ್ ಆಗ್ಬೋದು ಅಂತ ಹೇಳಿ ಮಾಹಿತಿಗಳಾದರೆ ಬರ್ತಿದ್ದಾವೆ. ಸೊ ಅದರಲ್ಲಿ ಸೀಟ್ ಹೋಲ್ಡಿಂಗ್ ಆ್ಯಂಡ್ ಇನ್ನೂ ಹಲವಾರು ಸ್ಟೆಪ್ಸ್ಗಳ ಬಗ್ಗೆ ನಮ್ಮ ಕೆ.ಎ ಕಡೆಯಿಂದಲೇ ಆಫಿಷಿಯಲ್ ಆಗಿ ಮಾಹಿತಿ ಬರಬೇಕಾಗಿದೆ. ಸೊ ಸದ್ಯಕ್ಕೆ ಇರ್ತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ, ಸೊ ಕಳೆದ ವರ್ಷ ಮಾಕ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತಿತ್ತು. ಆದರೆ ಈ ವರ್ಷ ನಿಮಗೆ ಇನ್ ಬಿಟ್ವೀನಲ್ಲಿ ಓಕೆನಾ, ಫಸ್ಟ್ ರೌಂಡ್ಗಿಂತ ಮೊದಲೇ ಪ್ರೀ ರೌಂಡ್ ಅಂತ ಹೇಳಿ ಮಾಡಲಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳಾದರೆ ಇದೀಗ ಬರ್ತಿದ್ದಾವೆ. ಓಕೆನಾ, ಸೊ ನೋಡಬೇಕಾಗಿರುತ್ತೆ ನಮ್ಮ ಕೆ.ಎ ಕಡೆಯಿಂದ ಯಾವ ರೀತಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ಗಳನ್ನು ನೀಡಲಾಗುತ್ತೆ ಅಂತ ಹೇಳಿ. ಸೊ ಕೆ.ಎ ಕಡೆಯಿಂದ ಅಪ್ಡೇಟ್ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.